ಹಾಯ್ ನಮಸ್ತೆ ಎವ್ರಿವನ್. ನಾನು ಮೊಳಕೆ ಕಾಳು, ಹೆಸರು ಕಾಳು ಮತ್ತು ಸಬ್ಬಕ್ಕಿ ಸೊಪ್ಪಿಂದ ಸಾಂಬಾರು ಯಾವ ಥರ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಅವೆರಡು ಉಪ್ಪಾಕಿ ಚೆನ್ನಾಗಿ ಬೇಯಿಸ್ಕೊಳ್ಳಿ. ಆಮೇಲೆ ಒಂದೆರಡು ಬ್ಯಾಡಗಿ ಮೆಣಸಿನ್ಕಾಯಿ, ಹುಣಸೆಹಣ್ಣು, ಜೀರಿಗೆ, ಬೆಳ್ಳುಳ್ಳಿ, ಈರುಳ್ಳಿ ಎಲ್ಲ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳಿ ನೀಟಾಗಿ. ಕೊಬ್ಬರಿ ಹಾಕ್ರಿ, ಒಣ ಕೊಬ್ಬರಿ ನೀಟಾಗಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ, ಎಣ್ಣೆಲಿ ಹುರ್ಕೊಳ್ಳಿ ಗಮ್ಮಂತ ಸ್ಮೆಲ್ ಬರೋವರೆಗೂ. ಅದು ಆಮೇಲೆ ತಕ್ಕೊಂಡು ಆಮೇಲೆ ಒಂದು ಅರ್ಧ ಟೊಮೆಟೊ ತೊಗೊಂಡಿದ್ದೀನಿ. ಹುಣಸೆಹಣ್ಣು ಹಾಕಿದ್ದೀನಲ್ಲ, ಅದಕ್ಕೋಸ್ಕರನೇ ಅರ್ಧ ಟೊಮೆಟೊ ತೊಗೊಂಡಿದ್ದೀನಿ. ಅದನ್ನು ಅದಕ್ಕೆ ಹಾಕ್ಕೊಂಬಿಟ್ಟು ಎರಡು ನೋಡಿ ಈ ಥರ ಕೆಂಪಗಾಗಬೇಕು, ಎರಡು ಈ ಥರ ಫ್ರೈ ಆಗಿರಬೇಕು ನೋಡಿ. ಇದು ಈ ಕಡೆ ನೀರು ಕುದ್ದೈತೆ, ಇದು ನೀರು ಬಸ್ಕೊಳ್ಳಿ ನೀಟಾಗಿ. ನೋಡಿ ಈ ಥರ ಆಗಬೇಕು, ಮೆತ್ತಗೆ ಆಗಬಾರ್ದು. ಇದು ಪಲ್ಯ ಮಾಡಬೇಕಲ್ಲ, ನೆಂಚ್ಕೊಳ್ಳೋಕ್ಕೆ ಚೆನ್ನಾಗಿರುತ್ತೆ, ಮುದ್ದೆ ಜೊತೆ ಸೂಪರಾಗಿರುತ್ತೆ ಈ ಸಾಂಬಾರು. ನೋಡಿ ಇದು ಈ ಥರ ಬಸ್ಕೋಬೇಕು, ಒಂದು ಸ್ವಲ್ಪ ನೀರಿರ್ಲಾರ್ದಂಗೆ. ಇದು ಮಿಕ್ಸಿ ಜಾರಿಗೆ ಇದು ಫ್ರೈ ಮಾಡ್ಕೊಂಡಿರ್ತೀವಲ್ಲ ಈರುಳ್ಳಿ, ಅದೆಲ್ಲ ಒಂದು ಸ್ವಲ್ಪ ಉಪ್ಪು ಹಾಕಿ ಅದು ಮಿಕ್ಸಿ ಜಾರಿಗೆ ಹಾಕ್ಕೊಳ್ಳಿ. ಮತ್ತು ಇದು ಬೇಯಿಸ್ಕೊಂಡಿರ್ತೀವಲ್ಲ ಅದನ್ನು ಹಾಕ್ಕೊಂಡು ಮಿಕ್ಸಿಗೆ ಈ ಥರ ಸಣ್ಣ ರುಬ್ಕೊಂಡ್ಮೇಲೆ ಅದು ನೀರು ಬಸ್ತಿರ್ತೀವಲ್ಲ ಅದೇ ನೀರಿಗೆ ಮತ್ತು ಗ್ಯಾಸ್ ಸ್ಟವ್ ಆನ್ ಮಾಡಿಬಿಟ್ಟು ಅದೇ ನೀರಿಗೆ ರುಬ್ಕೊಂಡಿರೋ ಮಿಶ್ರಣ ಎಲ್ಲ ಅದಕ್ಕೆ ಹಾಕ್ರಿ. ಮತ್ತು ಸ್ವಲ್ಪ ಬ್ಯಾಡಗಿ ಮೆಣಸಿನ್ಕಾಯಿ, ಖಾರ ಇರಲ್ಲ, ಸಾಂಬಾರು ಪುಡಿ, ಖಾರದ ಪುಡಿ ಎರಡು ಅದಕ್ಕೆ ಹಾಕ್ರಿ. ನೋಡಿ ಈ ಥರ ಆಗೈತೆ ಸಾಂಬಾರು ರೆಡಿ ಆಗೈತೆ. ಇದಕ್ಕೇನು ಯಾವ ಥರ ಒಗ್ಗರಣೆ ಅದೇನು ಹಾಕೋದು ಬೇಡ, ಚೆನ್ನಾಗಿರುತ್ತೆ ಅಷ್ಟೇ. ನೋಡಿ ಕೊತ್ತಂಬರಿ ಉದುರಿಸಿ ಒಂದು ಸ್ವಲ್ಪ ಬೆಲ್ಲ ಹಾಕ್ಬಿಡಿ. ಸಾಂಬಾರು ಮುದ್ದೆಯಲ್ಲಿ ಸವಿಯಲು ಸಿದ್ಧವಾಗೈತೆ. ನೋಡಿ ರೆಡಿ ಆಗೈತೆ ಸಾಂಬಾರು. ನೋಡಿ ಇದು ಇಷ್ಟ ಆದರೆ ಲೈಕ್ ಮಾಡಿ, ಫಾಲೋ ಮಾಡಿ. ಇದು ಉಪ್ಪೆಸರು ಸಾಂಬಾರು ಅಂತ ಹೇಳ್ತಾರೆ, ಬಸ್ಸಾರು ಅಂತ ಹೇಳ್ತಾರೆ. ಥ್ಯಾಂಕ್ ಯು ಫ್ರೆಂಡ್ಸ್.